ಬೀದರ್ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು ನಾಯಕರು ಕುಶಾಲ್ ಪಾಟೀಲ್ ಗಾದಿಗೆ ಅವರಿಗೆ ಗೊತ್ತು. ಬೆಂಗಳೂರಿನಿಂದ ಬೀದರ್ ಏರ್ಪೋರ್ಟ್ಗೆ ಬಂದಿದ್ದಾರೆ. ಅವರಿಗೆ ಅಭಿಮಾನಿಗಳೆಲ್ಲ ಸ್ವಾಗತ ಮಾಡಿ ಪುಷ್ಪಹಾರ ಹಾಕಿ ಶಾಲು ಹೊದಿಸಿ ಸತ್ಕರಿಸಿದ್ದಾರೆ. ಅನೇಕ ಬೆಂಬಲಿಗರು, ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಇರ್ಬೋದು ಮತ್ತು ಯಾವುದೇ ಸಂಘ ಸಂಸ್ಥೆಯವರು ಕೂಡ ಇವತ್ತು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿ ಬರಮಾಡಿಕೊಂಡಿದ್ದಾರೆ. ಮುಂದೆ ಏನಾಗಿದ್ದಾರೆ, ಅವರಿಗೆ ಯಾಕೆ ಸನ್ಮಾನ ಆಯಿತು ಅಂತಕ್ಕಂಥ ಅವ್ರ ಮಾತಿನಿಂದ ಕೇಳೋಣ. ಕುಶಾಲ್ ಪಾಟೀಲ್ ಗಾದಿಗೆ ನಮಸ್ಕಾರ, ತಮಗೆ ಸ್ವಾಗತ ಬೀದರ್ಗೆ, ಹೇಳಿ ಸರ್. ಧನ್ಯವಾದಗಳು. ಮೊದಲನೇದಾಗಿ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಚುನಾವಣೆಯಲ್ಲಿ ಬ್ರಿಜೇಶ್ ತಂಡದಿಂದ ನನಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬ್ರಿಜೇಶ್ ಪಾಟೀಲ್ ಅವರಿಗೂ ಹಾಗೂ ಅಧ್ಯಕ್ಷ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದಂಥ ಶಾಂತಕುಮಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನನಗೆ ಆರಿಸಿ ಕಳಿಸಿದಂಥ ಮತದಾರಿಗೂ ಮತ್ತು ನನ್ನ ಬೀದರ್ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು, ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಎರಡನೇದಾಗಿ ಪಕ್ಷಾತೀತವಾಗಿ ಶಾಸಕರಿರ್ಬೋದು, ಇವತ್ತಿನ ಮಂತ್ರಿಗಳಿರ್ಬೋದು, ಮಾಜಿ ಶಾಸಕರಿರ್ಬೋದು ಮತ್ತು ಮಾಜಿ ಸಂಸದರು ಇರ್ಬೋದು, ಅವರೆಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ. ಯಾಕಂದರೆ ಇದು ಪ್ರತಿಷ್ಠಿತ ಎಲೆಕ್ಷನ್ನು ಮತ್ತು ಬೀದರ್ಗೆ ಮೊದಲನೇ ಸಲ ಇದು. ಬಹುಶಃ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಬಸವಣ್ಣನ ಕರ್ಮಭೂಮಿಯಲ್ಲಿ ನಾನು ಎಲೆಕ್ಷನಲ್ಲಿ ವೋಟ್ ಕೇಳಿದಾಗೂ ನಾನು ಬೀದರ್ ಜಿಲ್ಲೆ ನಾನು ಬಸವಣ್ಣನ ಕರ್ಮಭೂಮಿಯಿಂದ ಬಂದು ನಿಂತಿದ್ದೀನಿ ಅಂತ ಹೇಳಿದಾಗ ವೋಟರ್ಸಲ್ಲಿ ಆ ಬಸವಣ್ಣನ ಆಶೀರ್ವಾದದಿಂದ ನಾನು ಇವತ್ತು ಗೆದ್ದಿದ್ದೀನಿ ಅಂತ ಹೇಳ್ಬೋದು. ರಾಜ್ಯಾಧ್ಯಕ್ಷರಾಗಲಿ ಸಾಧ್ಯ ಆಯಿತು. ನಮ್ಮ ಇಲ್ಲಿಲ್ಲ, ರಾಜ್ಯಾಧ್ಯಕ್ಷರು ನಮ್ಮ ಪೆನಲ್ ಆಗಿಲ್ಲ, ವಿರೋಧ ಬಣದಲ್ಲಾಗಿದ್ದಾರೆ. ಆದರೆ ಈ ಬಣಗಳು ಬರೀ ಎಲೆಕ್ಷನ್ ವರೆಗೆ ಮಾತ್ರ ನಮ್ಮ ಬಣಗಳು. ಅಲ್ಲಿ ಬಂದಾಗ ಸಂಸ್ಥೆ ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಸಂಸ್ಥೆಯಿಂದ ಪ್ರತಿ ಜಿಲ್ಲೆಗೆ ಪ್ರತಿ ಕ್ರಿಕೆಟ್ ಪ್ಲೇಯರ್ಗೆ ಏನು ಸೌಲಭ್ಯಗಳು ಬೇಕು, ಅವರ ಕುಂದುಕೊರತೆಗಳನ್ನು ನಿವಾರಿಸಲು ಅಚ್ಚುಕಟ್ಟಾಗಿ ಮತ್ತು ಕಾನೂನುಬದ್ಧವಾಗಿ ನಿರ್ವಹಿಸುತ್ತೆ. ಈ ಹಿಂದೆ ಕೂಡ ತಾವು ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರಿ. ಕ್ರಿಕೆಟ್ ತಂಡಗಳನ್ನು ಪಂದ್ಯಾವಳಿಯನ್ನು ಕೂಡ ಏರ್ಪಡಿಸಿದ್ದೀರಿ. ಈಗ ಎಷ್ಟು ಜನ ಪದಾಧಿಕಾರಿಗಳು ಆಯ್ಕೆಯಾಗಿದ್ರಿ ಬೆಂಗಳೂರಲ್ಲಿ, ಯಾರ್ಯಾರು ಆಗಿದ್ರಿ? ಇದರಲ್ಲಿ ನಮ್ಮ ಪದಾಧಿಕಾರಿಗಳಂದ್ರೆ ಟೋಟಲ್ 16 ಜನ. ನಮ್ಮ ಬ್ರಿಜೇಶ್ ತಂಡದ ಅಂದರೆ ಶಾಂತಕುಮಾರ್ ನೇತೃತ್ವದಲ್ಲಿ ನಾವು 5 ಜನ ಗೆದ್ದಿದ್ದೀವಿ. ಮತ್ತೆ ಉಳಿಕಿದ 11 ಸ್ಥಾನ ವೆಂಕಟೇಶ್ ಪ್ರಸಾದ್ ಕುಂಬಳೆ ಮತ್ತು ಜಾವಗ ಸಿನ್ಹಾ ತಂಡದಿಂದ ಗೆದ್ದಿದ್ದಾರೆ. ಅಂದ್ರೆ ಈಗ ನಾವು ಈ ಹಿಂದೆ ರತ್ನಪ್ರಭರು ಜಿಲ್ಲಾಧಿಕಾರಿ ಇದ್ದಾಗ ರಣಜಿ ಟ್ರೋಫಿ ಆಗಿತ್ತು, ಕ್ರಿಕೆಟ್ ರಣಜಿ ಟ್ರೋಫಿ ಆಗಿತ್ತು ಬೀದರ್ನಲ್ಲಿ. ಮತ್ತೆ ಆ ಥರ ಯಾವ್ದಾದ್ರು ಪಂದ್ಯಾವಳಿ ತರ್ತಿದ್ರ ಅಂತಕ್ಕಂಥ ರೀತಿಯಲ್ಲಿ ಖಂಡಿತವಾಗೂ ಪ್ರಯತ್ನ ಮಾಡ್ತೀನಿ. ರಣಜಿ ಮತ್ತು ಯಾವುದೇ ಒಂದು ಕ್ರಿಕೆಟ್ ಪಂದ್ಯ ಆಡಬೇಕಾಯಿತು ಅಂತಂದ್ರೆ ಅದಕ್ಕೆ ಕೆಲವೊಂದು ಮಾನದಂಡಗಳಿದೆ. ನೀವು ನೋಡಿರ್ಬೇಕು, ಇಂಟರ್ನ್ಯಾಷನಲ್ ಮ್ಯಾಚಸ್ ಆದಾಗ ಲಾನ್ ಇರುತ್ತೆ, ಹಸಿರುವಾದ ಒಂದು ಹುಲ್ಲಿನ ನೀವು ನಮ್ಮ ಈ ಭಾಗದಲ್ಲಿ ಅಂತಂದ್ರೆ ಕಂಪಲ್ಸರಿ ಆ ರೀತಿ ಸ್ಟೇಡಿಯಂ ಬೇಕು. ಬಟ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಲ್ಲ. ಬೀದರ್ ಜಿಲ್ಲೆ ಅಂತ ಹುಮ್ನಾಬಾದ್ ತಾಲೂಕದಲ್ಲಿ ಇದೆ, ಆಮೇಲೆ ಗುಲ್ಬರ್ಗದಲ್ಲಿ ಒಂದು ಸ್ಟೇಡಿಯಂ ಇದೆ. ಇದನ್ನು ಕೂಡ ಇದೇ ಸ್ಟೇಡಿಯಂದಲ್ಲಿ ರಣಜಿ ಟ್ರೋಫಿ ಆಗಿತ್ತು. ಅಂದ್ರೆ ಅವಾಗ ಏನಿತ್ತು, ಕಾನೂನುಗಳು ಅಷ್ಟು ಇದ್ದಿಲ್ಲ. ರಾಷ್ಟ್ರ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯವು ಕೂಡ ಬೀದರ್ ನೆಹರು ಕ್ರೀಡಾಂಗಣದಲ್ಲಿ ಆಗಿತ್ತು ಸರ್. ಅದರಲ್ಲೂ ಕೂಡ ಆದರೆ ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಸ್ಟೇಡಿಯಂಗಾಗಿ ಒಂದು ಜಾಗ ಬೇಕು. ಆ ಜಗಕ್ಕೋಸ್ಕರ ಈಗಾಗಲೇ ನಾವು ಇಲ್ಲಿನ ಉಸ್ತುವಾರಿ ಮಂತ್ರಿಗಳಿಗೆ ಮೌಖಿಕವಾಗಿ ಮಾತಾಡಿದ್ದೀನಿ. ಬಹುಶಃ ಅವರು ಪ್ರಯತ್ನ ಮಾಡಿ ನನಗೆ ನಮ್ಮ ಸಂಸ್ಥೆಗೆ ಒಂದು 25-30 ಎಕರೆ ಲೀಸ್ ಮುಖಾಂತರ ಸರ್ಕಾರದಿಂದ ಕೊಡಿಸೋ ಪ್ರಯತ್ನದಲ್ಲಿದ್ದಾರೆ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ, ಮಾಡಿಸೋಣ ಜಾಗ, ನೋಡಿದ್ದೀನಿ ಜಾಗ ಅಂತ ಹೇಳಿದ್ದಾರೆ. ಖಂಡಿತವಾಗೂ ಕೊಡ್ತಾರೆ. ಅದರಿಂದ ಯಾಕೆ ಈ ಭಾಗಕ್ಕೆ ಜಾಗ ಬೇಕು ಮತ್ತು ಸ್ಟೇಡಿಯಂ ಬೇಕು ಅಂತಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಕ್ರೀಡಾಪಟುಗಳಿದ್ದಾರೆ. ಅಂದರೆ ಕ್ರೀಡಾಪಟುಗಳಿದ್ದಾರೆ, ಅವರಿಗೆ ಆಡಲಿಕ್ಕೆ ಗ್ರೌಂಡ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಹೀಗಾಗಿ ಆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಯಿತು ಅಂದರೆ ನಾವು ಸರ್ಕಾರದಿಂದ ಮ್ಯೂಚುವಲ್ MOU ಮಾಡಿಕೊಂಡು ಜಾಗ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಸ್ಟೇಡಿಯಮ್ಮು ಮತ್ತು ಅಕಾಡೆಮಿ ಸ್ಟಾರ್ಟ್ ಮಾಡ್ತಾ ಇದೆ. ಅಕಾಡೆಮಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಂತಂದರೆ ನಿರಂತರವಾಗಿ ಇಲ್ಲಿ ಪ್ರಾಕ್ಟೀಸ್ ಆಗಬೇಕು. ಬರೇ ಸೀಸನ್ ಅಂತಂದರೆ ಇವಾಗ ಸೀಸನ್ ಇದ್ದಾಗ ಮಾತ್ರ ಆಡೋದಲ್ಲ, ಪ್ರತಿ ವರ್ಷಾನುಗಟ್ಟಲೆ ಆಟ ಆಡಬೇಕು. ಅದಕ್ಕೆ ಯಾಕೆ ಅಕಾಡೆಮಿ ಮಾಡ್ತಾ ಇದ್ದಂದರೆ ಮಳೆಗಾಲದಲ್ಲೂ ಕೂಡ ಕ್ರಿಕೆಟ್ ಆಡಬೇಕು. ಅಂದರೆ ಇಂಡೋರ್ ಸ್ಟೇಡಿಯಂ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಈಗ ಸಂಘ ಸಂಸ್ಥೆಗಳಲ್ಲಿ ಶಾಲೆ ಸ್ಕೂಲ್ಗಳು ಏನು ಕಾಲೇಜುಗಳು ಇದ್ದಾವೆ,
ಅವರಲ್ಲಿ ಸ್ಥಳ ಇದ್ದರೆ ಮತ್ತು ಅವರು ಫಿಸಿಕಲ್ ಟೀಚರ್ ಅಕಸ್ಮಾತ್ ನಮಗೆ ಟ್ರೈನಿಂಗ್ ಆಗಿ ಕೊಡ್ತೀನಿ ಅಂತಂದರೆ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಕ್ರಿಕೆಟ್ ಆಡಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತೀವಿ ಖಂಡಿತವಾಗಿಯೂ. ಈಗ ಈ ಹಿಂದೆ ಈಗ ಪತ್ರಕರ್ತರ ಅಧಿಕಾರಿಗಳ ತಂಡ, ಪೊಲೀಸ್ ಕ್ರಿಕೆಟ್ ತಂಡ ಇದೆ, 3 ತಂಡಗಳು ಇದಾವೆ, ಆಡ್ತಾ ಇದ್ದಾರೆ. ಅವ್ರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲ. ಅದು ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅವರು ವೈಯಕ್ತಿಕವಾಗಿ ಅವರು ಮುತುವರ್ಜಿ ವಹಿಸಿ ಪತ್ರಕರ್ತರಿಗೆ ಪೊಲೀಸ್ ತಂಡಕ್ಕೆ ಅಂತ ಅವ್ರು ಕ್ರಿಕೆಟ್ ಬ್ಯಾಟು ಬಾಲ್ಸ್ ಎಲ್ಲ ಕೊಡಿಸಿದ್ರು ಅವರೆಲ್ಲ. ಈ ನಿಟ್ಟಿನಲ್ಲಿ ತಮ್ಮ ಹೆಚ್ಚಿನ ಅನುದಾನದಿಂದ ತರಬಹುದು. ಯುವಜನ ಕ್ರೀಡಾ ಇಲಾಖೆಯಲ್ಲಂತೂ ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ನಮಗೆ ಕ್ರಿಕೆಟ್ ಅನುದಾನ ಅಂತ ಇರೋದಿಲ್ಲ. ಕ್ರಿಕೆಟ್ ನಮ್ಗೆ ಅನುದಾನ ಇರುತ್ತೆ. ಹಾಂ, ನಮ್ಮ ಅಫಿಲಿಯೇಟೆಡ್ ಕ್ಲಬ್ಗಳೇ ಲೀಗ್ ಮ್ಯಾಚ್ ಆಡ್ತೀವಿ, ಅವ್ರಿಗೆ ಮಾತ್ರ ಕೊಡ್ಬೋದು. ಈ ರೀತಿ ಸಂಘ ಸಂಸ್ಥೆಗಳಿಗೆ ಕೊಡುವಂತ ಸಂಸ್ಥೆ ಇದು ಅಲ್ಲ. ಯಾಕಲ್ಲ ಅಂತಂದಾಗೆ ನಮ್ಮ ಸಂಘ ಸಂಸ್ಥೆಯಿಂದ ಒಂದು ಕ್ರೀಡಾಪಟು ಬೆಳಿಬೇಕು, ಆ ಕ್ರೀಡಾಪಟುಗೆ ಏನು ಪ್ರೋತ್ಸಾಹ ಕೊಡಬೇಕು ಅದು ಮಾಡ್ತೀವಿ. ಅವನಿಗೆ ಯಾವ ದಿಕ್ಕಿನಲ್ಲಿ ಪ್ರೋತ್ಸಾಹ ಮಾಡಬೇಕು, ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಮತ್ತೆ ಮ್ಯಾಚ್ ಆಡ್ಲಿಕ್ಕೆ ಏನು ಸಲಕರಣೆ ಬೇಕು ಅವೆಲ್ಲವೂ ನಾವು ಹೆಲ್ಪ್ ಮಾಡ್ತೀವಿ. ಆಯ್ತು, ಈಗ ಬಂದಿದ್ರೆ ಸ್ವಾಗತ ಮಾಡಿದರೆ, ಎಲ್ಲ ಸತ್ಕಾರ ಹೇಳಿದ್ರೆ, ಒಳ್ಳೆ ಮಾತನ್ನು ಕೂಡ ಆಡಿದ್ರಿ. ಈಗ ತಾವು ಬೀದರ್ ನಗರದಲ್ಲಿ ಯಾವ ರೀತಿ ಯಾವ ಅಧಿಕಾರಿಗಳ ಜೊತೆ ಯಾವಾಗ ಒಂದು ಸಭೆ ನಡೆಸಿ ಈ ಬಗ್ಗೆ ಚಿಂತನೆ ಮಾಡಿ ನಮ್ಮ ಜಿಲ್ಲೆಯನ್ನ ಕ್ರೀಡೆಯಲ್ಲಿ ಮುಂದುವರ್ತಕ್ಕಂಥ ರೀತಿಯಲ್ಲಿ ತಾವು ಮಾಡ್ತಕ್ಕಂಥ ಸಿದ್ಧತೆಯಲ್ಲಿ ಇದ್ದೀರಾ? ಯಾವಾಗ ಸಭೆ ಮಾಡ್ತಾ ಇದ್ರಿ, ಯಾರ ಜೊತೆ ಮಾಡ್ಬೋದು ಅಂತ? ಖಂಡಿತವಾಗೂ ಒಂದು ವಾರದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಇಲ್ಲಿ ಇದ್ದಂಥ ಪೋಸ್ಟ್ ನಮ್ಮ ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾಗಿ ಮೊದಲು ಇಲ್ಲಿ ಏನು ನಮಗೆ ಸೌಲಭ್ಯ ಬೇಕು, ಏನಿದೆ ಅದನ್ನು ತಿಳ್ಕೊಂಡು ಮುಂದೆ ನಾನು. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಕರ್ನಾಟಕ ಕ್ರಿಕೆಟ್ ಮಂಡಳಿಗೆ, ಕರ್ನಾಟಕ ಕ್ರಿಕೆಟ್ ಮಂಡಳಿಗೆ, ಕುಶಲರಾವ್ ಪಾಟೀಲ್ ಅವರಿಗೆ. ಮಾಡ್ರಲ್ಲ ಧನ್ಯವಾದ. ಸಂಜೀವ್